ನಮ್ಮ ಕರ್ನಾಟಕ ಸೇನೆಗೆ, ನಮ್ಮ ಕರ್ನಾಟಕ ಸೇನೆಗೆ, ರಾಜ್ಯಾಧ್ಯಕ್ಷ ಬಸವರಾಜ ಪಡ್ಕೋಟೆ ಅಣ್ಣನವರಿಗೆ, ರಾಜ್ಯಾಧ್ಯಕ್ಷ ಬಸವರಾಜ ಪಡ್ಕೋಟೆ ಅಣ್ಣನವರಿಗೆ ಜೈ ಜೈ. ನಮ್ಮ ಕರ್ನಾಟಕ ಸೇನೆಯಿಂದ ಏನು ನಾವು ಎಲ್ಲ ಚಾಲಕರ ಸಂಘಟನೆಗಳಿಗೂ ಬೆಂಬಲ ಸೂಚಿಸಿ ಮಾರ್ಚ್ 4, 5, 6 ಉಪವಾಸ ಸತ್ಯಾಗ್ರಹಕ್ಕೆ ಕೂರ್ತಾ ಇದ್ದೀವಿ. ಅದಕ್ಕೆ ಪ್ರತಿಯೊಬ್ಬ ಆಟೋ ಚಾಲಕರ ಬೆಂಬಲ ಇದೆ, ಸಂಘಟನೆಗಳ ಬೆಂಬಲ ಇದೆ, ಹಾಗೂ ಕಾರ್ ಚಾಲಕರು, ಬಸ್ ಮಾಲೀಕರ ಸಂಘಟನೆ ಎಲ್ಲರೂ ಬೆಂಬಲ ಇದೆ. ಸಾರ್ವಜನಿಕರುಗಳಿಗೆ ಪ್ರತಿಯೊಬ್ಬರು ಕೇಳ್ಕೊಳ್ಳೋದಿಷ್ಟೇ, ಇವತ್ತಿನ ದಿನ ಬೈಕ್ ಟ್ಯಾಕ್ಸಿಯಿಂದ ನಮ್ಮ ಚಾಲಕರ ಕುಟುಂಬ ಬೀದಿಗೆ ಬಂದಿದೆ. ಪ್ರತಿಯೊಬ್ಬ ಚಾಲಕರು ಇದರಲ್ಲಿ ಕೈ ಜೋಡಿಸಲೇಬೇಕು. ಯಾಕೆ ಅಂದರೆ ನಾವು ಹೋರಾಟ ಮಾಡ್ತಿರೋದು ಪ್ರತಿಯೊಬ್ಬ ಚಾಲಕರ ಪರವಾಗಿ. ಇದಕ್ಕೋಸ್ಕರ ಪ್ರತಿಯೊಬ್ಬ ಚಾಲಕರು ಸಹಿತ ಈ ಬೆಂಬಲಕ್ಕೆ ಬರಲೇಬೇಕು. ಮಾರ್ಚ್ 4ನೇ ತಾರೀಕು ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ 10:30 ಕರೆಕ್ಟಾಗಿ ಮೆರವಣಿಗೆ ಹೊರಡುತ್ತೆ. ಹೊಸ DC ಆಫೀಸ್ ಹತ್ರಕ್ಕೆ ಮನವಿ ಕೊಡೋದಕ್ಕೆ ತಾವೆಲ್ಲ ಚಾಲಕರುಗಳು ತಮ್ಮ ಸ್ನೇಹಿತರನ್ನು ಕರ್ಕೊಂಡು ಇದು ನಮ್ಮ ಕುಟುಂಬದ ಹೋರಾಟ ಅಂತ ತಾವೆಲ್ಲರೂ ಭಾಗವಹಿಸಬೇಕು. ಈ ಸಲ ರಾಮಲಿಂಗಾರೆಡ್ಡಿ ಸಾಹೇಬರು ಬರಲೇಬೇಕು. ಸಿದ್ದರಾಮಯ್ಯ ಸಾಹೇಬ್ರಿಗೂ ನಾವು ಮನವಿ ಮಾಡ್ಕೊಳ್ಳೋದಿಷ್ಟೇ, ನಮ್ಮ ಚಾಲಕರ ಗೋಳೇನಿದೆ ಅವರು ಪರಿಹರಿಸಲೇಬೇಕು. ನಮ್ಮ ಮೈಸೂರು ಜಿಲ್ಲೆಯ ಸಿದ್ದರಾಮಯ್ಯ ಸಾಹೇಬ್ರೆ ಇದಕ್ಕೊಂದು ಪರಿಹಾರ ಕಂಡುಕೊಡ್ಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ. ಇದಕ್ಕೆ ನಮ್ಮ ಕರ್ನಾಟಕದ ಎಲ್ಲ ಚಾಲಕ ಮಿತ್ರರ ಬೆಂಬಲ ಇದೆ. ಬಳ್ಳಾರಿಯಿಂದ ಹಿಡಿದು ಪ್ರತಿಯೊಂದು ಜಿಲ್ಲೆಯಿಂದನೂ ಸಹಿತ ಚಾಲಕರುಗಳು ಈ ಒಂದು ಹೋರಾಟಕ್ಕೆ ಬರ್ತಾ ಇದ್ದಾರೆ. ಅದೇ ರೀತಿ ಸ್ನೇಹಿತರೆ, ಪ್ರತಿಯೊಬ್ಬ ಚಾಲಕರು ಸಹಿತ ನಮ್ಮ ಈ ಒಂದು ಹೋರಾಟಕ್ಕೆ ಎಲ್ಲರೂ ನಮ್ಮ ಕರ್ನಾಟಕದ ಬಾವುಟವನ್ನು ಕಟ್ಕೊಂಡು ಬೆಂಬಲ ಸೂಚಿಸಬೇಕು ಅಂತ ನಾವು ನಿಮ್ಮ ಪ್ರತಿಯೊಬ್ಬರಲ್ಲೂ ಕೇಳ್ಕೊತಾ ಇದ್ದೀವಿ. ಸರಿನಾ? ಈ ಒಂದು ಹೋರಾಟ ಗೆಲ್ಲೋವರೆಗೂ ನಾವು ಕರ್ನಾಟಕದ ಬಾವುಟನ ಬಿಚ್ಚೋದಿಲ್ಲ. ಪ್ರತಿಯೊಬ್ಬ ಚಾಲಕರಲ್ಲಿ ಇವತ್ತೊಂದು ದಿನ ಈ ಒಂದು ಕಿಚ್ಚು ಇರಲೇಬೇಕು. ಇದು ಪ್ರತಿಯೊಬ್ಬ ಬಡವ ಚಾಲಕನ ಹೋರಾಟ. ಇದು ಸರ್ಕಾರಕ್ಕೂ ಮುಟ್ಟಬೇಕು, ಪ್ರತಿಯೊಬ್ಬರಿಗೂ ಮುಟ್ಟಬೇಕಿದು. ಸರ್ಕಾರಕ್ಕೆ ಚಾಲಕರ ಗೋಳೇನು ಅಂತ ಅರ್ಥ ಆಗಬೇಕು. ಅದಕ್ಕೋಸ್ಕರ ಈ ಹೋರಾಟ ಮಾರ್ಚ್ 4, 5, 6 ಉಪವಾಸ ಸತ್ಯಾಗ್ರಹ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಹೊರಟು ಹೊಸ DC ಆಫೀಸ್ ಹತ್ರ ತಾವೆಲ್ಲರೂ ದಯವಿಟ್ಟು ಬರಬೇಕು. ನಮ್ಮ ಕರ್ನಾಟಕ ಸೇನೆಯಿಂದ ಎಲ್ಲ ಕೇಳ್ಕೊತಾ ಇದ್ದೀವಿ, ತಾವು ಬಂದೇ ಬರಬೇಕು. ನಮ್ಮ ಕರ್ನಾಟಕ ಸೇನೆಗೆ, ನಮ್ಮ ಕರ್ನಾಟಕ ಸೇನೆಗೆ.